ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸರಾದಂಥ ಕೃಷ್ಣದೇವರಾಯರ ಹೋದ ವಿಡಿಯೋದಲ್ಲಿ ನಾವು ಪಾರ್ಟ್ 1 ವಿಡಿಯೋದಲ್ಲಿ ನೀವು ಅವರ ಜೀವನ ಚರಿತ್ರೆಯನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ. ಅದು ವಿಡಿಯೋ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇವತ್ತು ನಾವು ಶ್ರೀ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ಕುರಿತು ಪರಿಚಯ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಶ್ರೀ ಕೃಷ್ಣದೇವರಾಯರ ಸೈನಿಕ ಸಾಧನೆ ಕುರಿತು ಇಂದು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಜೀವನ ಚರಿತ್ರೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಅದು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅದನ್ನು ನೋಡಿ, ಇದನ್ನು ನೋಡಿದರೆ ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ನಾವು ಶ್ರೀ ಕೃಷ್ಣದೇವರ ಸೈನಿಕ ಸಾಧನೆ ನೋಡಿದಿರುವುದು. ಇವರು ತುಳು ವಂಶದ ನಂತರ ತುಳು ವಂಶದವರು ಇವರು ಶ್ರೀ ಕೃಷ್ಣದೇವರಾಯರು ಅಂದ್ಕೊಳ್ಬೋದು. ಇವರು ಕ್ರಿಸ್ತಶಕ 1509ರಲ್ಲಿ ಪಟ್ಟಾಭಿಷೇಕ ನೆರವೇರಿಸಿಕೊಂಡಿದ್ದರು. ಶ್ರೀಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ವಿಸ್ತಾರಕ್ಕಾಗಿ ಅನೇಕ ದಂಡಯಾತ್ರೆಗಳು ಕೈಗೊಂಡರು. ಎಲ್ಲ ದಿಕ್ಕಿನಲ್ಲಿಗೆ ಕೀರ್ತಿ ಪತಾಕಿ ಹರಡುವಂತೆ ಮಾಡಿದ ಶ್ರೇಯಸ್ಸು ಶ್ರೀಕೃಷ್ಣದೇವರಿಗೆ ಲಭಿಸುವುದುಂಟು. ಅದಲ್ಲದೆ ಈ ಕೆಳಗಿನ ಪ್ರಾಂತ್ಯಗಳ ಮೇಲೆ ಯಶಸ್ವಿಯಾಗಿ ಸೈನಿಕ ಕಾರ್ಯಾಚರಣೆ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಇಲ್ಲಿ ನಾವು ಒಂದೊಂದಾಗಿ ವಿವರಿಸುತ್ತಾ ಹೋಗೋಣ. ಮೊದಲನೇದು ಬಹುಮನಿ ಸಾಮ್ರಾಜ್ಯದ ವಿರುದ್ಧ ದಾಳಿ. ನಮ್ಮ ಕೃಷ್ಣದೇವರಾಯರ ಮೊದಲ ಸಾಧನೆ ಬಹುಮನಿ ಸಾಮ್ರಾಜ್ಯದ ವಿರುದ್ಧ ದಾಳಿ. ಕೃಷ್ಣದೇವರಾಯ ಪಟ್ಟಾಭಿಷೇಕ ಪಡೆದ ತಕ್ಷಣ ತನ್ನ ಗಮನವನ್ನು ಹಿಂದೂ ಸಾಮ್ರಾಜ್ಯ ಹಿತ ಕಾಪಾಡುವಲ್ಲಿ ಮತ್ತು ವಿಜಯನಗರ ಬಹುಮನಿ ಸಾಮ್ರಾಜ್ಯ ವೈರಿಗಳಿದು. ನೋಡ್ರಿ, ಕೃಷ್ಣದೇವರಾಯನು ಪಟ್ಟಾಭಿಷೇಕ ಪಡೆದ ನಂತರ ಅವನು ತನ್ನ ಗಮನವನ್ನು ಹಿಂದೂ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದಕ್ಕಾಗಿ ಬಹುಮನಿ ಸುಲ್ತಾನರ ತುಂಬಾ ವೈರಿಯಾಗಿದ್ದರು. ಯಾರಿಗಂದರೆ ವಿಜಯನಗರ ಸಾಮ್ರಾಜ್ಯರಿಗೆ. ಅವರ ವಿರುದ್ಧ ಇದು ನಡೀತದೆ. ಇವರನ್ನು ಸಡೆ ಬಡಿಯುವುದಕ್ಕಾಗಿ ದೋಣಿ ಎಂಬಲ್ಲಿ 2 ಸಾಮ್ರಾಜ್ಯರ ನಡುವೆ ಹೋರಾಟ ನಡೆದು ಮುಸ್ಲಿಂ ಸೈನಿಕರಿಗೆ ದಿಕ್ಕೆಟ್ಟು ಓಡಿ ಹೋದರು. ಅಲ್ಲಿ ದೋಣಿ ಎಂಬಲ್ಲಿ ವಿಜಯನಗರದ ಸಾಮ್ರಾಜ್ಯದ ಶ್ರೇಷ್ಠ ಅರಸರಾದ ಶ್ರೀ ಕೃಷ್ಣದೇವರಾಯರು ಬಹುಮನಿ ಸುಲ್ತಾನರನ್ನು ಅಲ್ಲಿ ಯುದ್ಧದಲ್ಲಿ ಸೋಲಿಸಿ ಬಿಡ್ತಾರೆ. ನೋಡ್ತಾ ಇರ್ಬೋದು, ಮುಸ್ಲಿಂ ಸೈನಿಕರನ್ನು ದಿಕ್ಕೆಟ್ಟು ಓಡಿ ಹೋದರು. ಕವಿಲುಗೊಂಡು ದಾಳಿಯಲ್ಲಿ ಸಂಪೂರ್ಣ ಸೋಲಿದ್ದನು. ಆಯಿತಾ. ಮತ್ತು ಇವಾಗ ಎರಡನೇದು ಬಂದುಬಿಟ್ಟು ಯೂಸುಫ್ ಆದಿಲ್ ಶಾಹನ ಮರಣ. ಮುಸ್ಲಿಂ ಮತ್ತು ಹಿಂದೂ ವಶದ ಸಾಮ್ರಾಜ್ಯದ ನಡುವೆ ನಡೆದ ಕದನದಲ್ಲಿ ಬಿಜಾಪುರ ಆದಿಲ್ ಶಾಹನು ಮರಣ ಹೊಂದಿದನು. ನೋಡಿಬಹುದು ಫ್ರೆಂಡ್ಸ್, ಮುಸ್ಲಿಂ ಮತ್ತು ಹಿಂದೂ ವಶದ ಸಾಮ್ರಾಜ್ಯದ ನಡುವೆ ನಡೆದ ಕದನದಲ್ಲಿ ಬಿಜಾಪುರ ಆದಿಲ್ ಶಾಹನು ಮರಣ ಹೊಂದಿದನು. ಇದರಿಂದಾಗಿ ರಾಜಕೀಯತೆ ಉಂಟಾಗಿತ್ತು ಅಲ್ಲಿ. ಈ ಸಮಯದಲ್ಲಿ ಸದೋಪಾಯ ಪಡಿಸಿಕೊಂಡ ಕೃಷ್ಣದೇವರಾಯ 1512ರಲ್ಲಿ ರಾಯಚೂರು ಪಡೆದುಕೊಂಡನು. ನೋಡಿ ಫ್ರೆಂಡ್ಸ್, ಕೃಷ್ಣದೇವರಾಯ ಯೂಸುಫ್ ಆದಿಲ್ ಶಾಹನು ಮರಣ ಹೊಂದಿದ ನಂತರ ಅಲ್ಲಿ ಒಳ್ಳೆಯ ಅವಕಾಶ ಸಿಕ್ತು ಅಂತ 1512ರಲ್ಲಿ ರಾಯಚೂರನ್ನು ಪಡೆದುಕೊಂಡನು. ಇದಾಗಿತ್ತು ಎರಡನೇದು. ಮತ್ತು ಮೂರನೇದು ಬಂದುಬಿಟ್ಟು ಕೋವಿಲುಗೊಂಡು ವಶಪಡಿಕೆ. ಬಹುಮನಿ ಸಾಮ್ರಾಜ್ಯ ಮತ್ತು ಬಿಜಾಪುರ ಆದಿಲ್ ಶಾ ನಡುವೆ ಹೋರಾಟದಲ್ಲಿ ಕೋವಿಲುಗೊಂಡ ಪ್ರಾಂತ್ಯ ವಿಜಯನಗರಕ್ಕೆ ವಶ ಆಯಿತು. ಕೋವಿಲುಗೊಂಡ ಪ್ರಾಂತ್ಯ ಅಂತ ಇತ್ತು, ಅದು ವಿಜಯನಗರಕ್ಕೆ ವಶವಾಯಿತು. ಓಕೆನಾ. ಇಲ್ಲಿ ಮತ್ತೆ 4ನೇ ಬಂದುಬಿಟ್ಟು ಗುಲ್ಬರ್ಗಾದ ದಾಳಿ. ಕೃಷ್ಣದೇವರಾಯನು ಗುಲ್ಬರ್ಗ ಮತ್ತು ಬೀದರ್ ಪ್ರಾಂತ್ಯಗಳ ಮೇಲೆ ಸೈನ್ಯ ಸಮೇತ ದಂಡಯಾತ್ರೆ ಕಳಿಸಿದನು. ಗುಲ್ಬರ್ಗ ಪ್ರಾಂತ ಪಡೆದುಕೊಂಡನು. ನೋಡಿ, ಕೃಷ್ಣದೇವರಾಯನು ಗುಲ್ಬರ್ಗ ಮತ್ತು ಬೀದರ್ ಪ್ರಾಂತಗಳಿಗೆ ಮೇಲೆ ಸೈನ್ಯ ಸಮೇತ ದಂಡಯಾತ್ರೆಗೆ ಕಳಿಸಿದನು. ಗುಲ್ಬರ್ಗದ ಪ್ರಾಂತ್ಯ ಪಡೆದುಕೊಂಡು ಅದಲ್ಲದೆ 2ನೇ ಮೊಹಮ್ಮದ್ ಬಿಡುಗಡೆ ಮಾಡಿ ಬಹುಮನಿ ನೂತನ ಸುಲ್ತಾನಾಗಿ ಮಾಡಿದನು. ಇದು 4ನೇದು. ವಿಮತೂರಿನ ದಾಳಿ. ಕೃಷ್ಣದೇವರಾಯಗೆ ಯುವನ ರಾಜ ಪ್ರತಿಷ್ಠಾನಾಚಾರ್ಯ ಎಂಬ ಬಿರುದು ಕೊಂಡು ವಿಜಯನಗರದ ದಾಳಿಗೈದ ಉಮ್ಮತ್ತೂರಿನ ಗಂಗರಾಜನು ದಾಳಿಗೈದಾಗ ಇವನನ್ನು ಸದೆ ಬಡಿದು ದಾಳಿಯನ್ನು ಗಂಗರಾಜನೇ ಮರಣವಾಯಿತು. ಇದು 5ನೇ ವಿಮತೂರಿನ ದಾಳಿ ಇದು ಆಗಿದೆ. ಮತ್ತು 6ನೇದು ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ದಾಳಿ. ಗಂಗರಾಜನನ್ನು ಸದೆ ಬಡಿದು ವಿಜಯನಗರ. 6ನೇದು ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ದಾಳಿ. ಗಂಗರಾಜರನ್ನು ಸದೆ ಬಡಿದು ವಿಜಯನಗರ ಸಾಮ್ರಾಜ್ಯಕ್ಕೆ ಪೆನುಕೊಂಡ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಪ್ರಾಂತ ಪಡೆದುಕೊಂಡು ಸಾಮ್ರಾಜ್ಯ ವಿಲೀನಗೊಳಿಸಿದನು. ನೋಡಿ, ಶ್ರೀರಂಗಪಟ್ಟಣದ ಕೂಡ ದಾಳಿ ಮಾಡಿದರು. 7ನೇದು ಬಂದುಬಿಟ್ಟು ಒರಿಸ್ಸಾದ ದಾಳಿ. ಕೃಷ್ಣದೇವರಾಯನು ಸಾಮ್ರಾಜ್ಯದ ದಾಳಿಗಳಲ್ಲಿ ಒರಿಸ್ಸಾದ ದಾಳಿ ಅವನ ಸೈನಿಕ ಸಾಮರ್ಥ್ಯ. ಉದಾಹರಣೆಗೆ, ಒರಿಸ್ಸಾವು ಗಜಪತಿ ಪತ್ರಪುರನ ಆಳ್ವಿಕೆಯಲ್ಲಿದ್ದ. ಆತನು ಉದಯಗಿರಿ, ಕೊಡವೀಡು, ವಿಜಯನಗರವದರಿಂದ ಪಡೆದುಕೊಂಡು ಮೇರೆದಾಡುತ್ತಿದ್ದನು. ಈ ಪ್ರಾಂತ್ಯವನ್ನು ಪಡೆಯುವುದಕ್ಕಾಗಿ ಕ್ರಿಸ್ತಶಕ 1513ರಲ್ಲಿ
ಸಖ್ಯಬಲದ ಸುಸಜ್ಜಿತ ಸೈನ್ಯದೊಂದಿಗೆ ಒರಿಸ್ಸಾದ ಗಜಪತಿಯು ಮೇಲೆ ಕದನ ಸಾರಿ ಅವನ ವಶದಲ್ಲಿದ್ದ ಕೊಡವಿಡು ಕೊಂಡಪಲ್ಲಿ ರಾಜ ಮಹೇಂದ್ರಗಳನ್ನು ಪಡೆದುಕೊಂಡನು. ಇದು 7ನೇ ಒರಿಸ್ಸಾ ದಾಳಿಯಾಗಿದೆ. ಮತ್ತು ದೇವಾಲಯಗಳನ್ನು ದರ್ಶನ. ಗಂಗರಾಜನು ದಾಳಿಯಲ್ಲಿ ವಿಜಯೋತ್ಸವದಿಂದಾಗಿ ಶ್ರೀ ಕೃಷ್ಣದೇವರಾಯನು ತನ್ನ ಅಂತಃಪುರದ ರಾಣಿಯಾದ ತಿರುಮಲ ದೇವಿಗೆ ಚೆನ್ನದೇವಿಯೊಡನೆ ತಿರುಪತಿಯ ಮತ್ತು ಶ್ರೀ ವೆಂಕಟೇಶ್ವರ ಪೂಜಾ ವಿಧಾನವನ್ನು ನೆರವೇರಿಸಿ ಕಪ್ಪು ಕಾಣಿಕೆ ನೀಡಿ ನಂತರ ರಾಜಧಾನಿಯನ್ನು ಬಾಲಕೃಷ್ಣನ ವಿಗ್ರಹವನ್ನೇ ಸ್ಥಾಪಿಸಿದನು. ಇದು ನೋಡ್ತಾ ಇರುವುದು ದೇವಾಲಯಗಳ ದರ್ಶನ ಆಗಿದೆ. ಮತ್ತು ಕಳಿಂಗದ ಮೇಲೆ ದಾಳಿ. ನಮ್ಮ ಮೌರ್ಯರ ಕಾಲದಲ್ಲಿ ಕೂಡ ಕಳಿಂಗ ಯುದ್ಧ ನಡೀತಿತ್ತು. ಅವರ ಮೇಲೆ ಕೂಡ ನೀವು ನೋಡ್ತಾ ಇರ್ಬೋದು. ಮತ್ತು ಕಳಿಂಗದ ಮೇಲೆ ದಾಳಿ. ಪ್ರತಿಯೊಬ್ಬನೂ ಸಾಧನೆಯು ವಿಜಯೋತ್ಸವದಿಂದಾಗಿ ಕೃಷ್ಣದೇವರು ಒರಿಸ್ಸಾದ ಕಳಿಂಗದ ಮೇಲೆ 2ನೇ ದಾಳಿಗೆ ಪೆನಕೊಂಡ, ನಾಗಾರ್ಜುನಕೊಂಡ, ಬೆಲ್ಲಂ ಕೊಂಡ ಮತ್ತು ರಡ್ಡಿ ಪಾಳೆಗಾರನನ್ನು ಸದೆಬಡಿದು ಸಂಪೂರ್ಣ ಕಳಿಂಗ ಪ್ರಾಂತ್ಯವನ್ನು ಪಡೆದನು. ನೋಡಿ, ಶ್ರೀ ಕೃಷ್ಣದೇವರಾಯ ಕಳಿಂಗ ಕೂಡ ಅವನ ವಶದಲ್ಲಿ ಪಡೆದುಕೊಂಡಿದ್ದನು. ಮತ್ತು ನಿಮಗೆ 10ನೇದು ಬಂದುಬಿಟ್ಟು ನೋಡ್ತಾ ಇರ್ಬೋದು ವಿಜಯವಾಡ ಕೋಟೆ ದಾಳಿ. ವಿಜಯವಾಡ ಇದು ಇವಾಗಿನ ಆಂಧ್ರ ಪ್ರದೇಶನಲ್ಲಿ ಕಂಡುಬರುತ್ತದೆ. ಸಾಮ್ರಾಜ್ಯದಲ್ಲಿ ವಿಲೀನವಾದ ಪೆನುಕೊಂಡ, ಬೆಲ್ಲಂಕೊಂಡ, ನಾಗಾರ್ಜುನಕೊಂಡ ಇವುಗಳು ಆಡಳಿತಕ್ಕೆ ಸಾಳುವ ತಿಮ್ಮಣ್ಣನಿಗೆ ವಹಿಸಿದನು. ಇವನು ಸಾಳುವ ವಂಶದವನು. ಇವನು ತುಳುವ ವಂಶದವರು. ಯಾರಂದರೆ ನಮ್ಮ ಕೃಷ್ಣದೇವರಾಯ. ಮತ್ತು ಸಂಗಮವುದು ಹಕ್ಕಬುಕ್ಕವರು, ಸಂಗಮಬುದ್ಧರು ಇಲ್ಲಿ ನೋಡ್ತಾ ಇರ್ಬೋದು. ತಿಮ್ಮನಿಗೆ ವಹಿಸಿದನು. ಹಾಗೆಯೇ ಮುಂದೆ ನಡೆದು ವಿಜಯವಾಡ ಕೋಟೆ ಮೇಲೆ ದಾಳಿಗೈದು ವಶಪಡಿಸಿಕೊಂಡನು. ಇದು ವಿಜಯವಾಡ ಕೋಟೆ ದಾಳಿ ಆಯಿತು. ಮತ್ತು 11ನೇ ಕೊಂಡಪಳ್ಳಿ ದಾಳಿ. ವಿಜಯವಾಡ ದಾಳಿಯ ನಂತರ ಕೊಂಡಪಳ್ಳಿಯ ಪ್ರಾಂತದ ಮೇಲೆ ದಾಳಿಗೈದು. ಈ ದಾಳಿಯಲ್ಲಿ ಗಜಪತಿಯು ಸೈನ್ಯ ಹಿಂದಿನಿಂದ ದಾಳಿಗೈದು. ಈ ದಾಳಿಯ ರಾಯನ 2 ತಿಂಗಳ ಕಾಲ ಹೋರಾಡಿ ಗಜಪತಿಯನ್ನು ಸದೆಬಡಿದು ಕೊಂಡಪಳ್ಳಿ ವಿಜಯನಗರಕ್ಕೆ ವಿಲೀನಾಯಿತು. ಕೊಂಡಪಳ್ಳಿನೂ ಕೂಡ ಅವರ ವಶದಲ್ಲಿ ತಗೊಂಡ್ಬಿಟ್ರು ಶ್ರೇಷ್ಠ ಅರಸರಾದ ಶ್ರೀಕೃಷ್ಣದೇವರಾಯ. ಮತ್ತು ತೆಲಂಗಾಣದ ದಾಳಿ. ರಾಯನು ತನ್ನ ಮುಂದಿನ ದಾಳಿಯನ್ನು ತೆಲಂಗಾಣವನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಂಡು ಸೈನ್ಯ ಸಮೇತ ತೆಲಂಗಾಣದ ಮೇಲೆ ಆಕ್ರಮಣಗೈದು ಈ ವಿಜಯವಾಡದಲ್ಲಿ ಅನಂತಗಿರಿ, ಶಂಕರಗಿರಿ ಮತ್ತು ಉದ್ರಕೊಂಡ, ಅರುವಳಪಲ್ಲಿ, ಚೈಲಪಲ್ಲಿ ಮತ್ತು ಕಂಡಿಕೊಂಡ ಮತ್ತು ಕಪ್ಪಲವಾಯಿ, ನಲ್ಲೆಗೊಂಡ ಮತ್ತು ಕಂಬ ಮೈತ್ರ, ಕನಕಗಿರಿ, ದೇವರಕೊಂಡ ಪ್ರಾಂತಗಳನ್ನು ವಿಜಯನಗರ ಚಕ್ರಾಧಿಪತಿ ವಿಲೀನ. ಓಕೆ, ಇದು 12ನೇ ಆಗಿತ್ತು ಫ್ರೆಂಡ್ಸ್. ಕಟಕ ದಾಳಿ. ತೆಲಂಗಾಣದ ವಿಜಯದ ಉಲ್ಲಾಸದಲ್ಲಿ ಸಿಂಹಾದ್ರಿನಾಥನ ಆರಾಧನೆಗೈದು ಒರಿಸ್ಸಾದ ರಾಜಧಾನಿಯಾದ ಕಟಕ ಪ್ರಾಂತವನ್ನು ಮುತ್ತಿ ವಶಪಡೆದುಕೊಂಡು ಕ್ರಿಸ್ತಶಕ 1518ರಲ್ಲಿ ಗಜಪತಿಯು ರಾಯನ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲದೆ ತನ್ನ ಮಗಳಾದ ಜಗನ್ಮೋಹಿನಿಯನ್ನು ರಾಯನೊಂದಿಗೆ ವಿವಾಹ ಮಾಡಿದಳು. ಮತ್ತು 14ನೇದು ಬಂದುಬಿಟ್ಟು ಬಿಜಾಪುರದ ದಾಳಿ. ರಾಯ ಕೃಷ್ಣದೇವರಾಯ ಬಿಜಾಪುರ ಮತ್ತು ಸುಲ್ತಾನ ಮಧ್ಯೆ ಕ್ರಿಸ್ತಶಕ 1523ರಲ್ಲಿ ಗುಲ್ಬರ್ಗ ಸಮೀಪ ಸಾಗರ ಯುದ್ಧ ನಡೆಯಿತು. ಭೂಮಿಯಲ್ಲಿ ಸುಲ್ತಾನರು ಸಂಪೂರ್ಣವಾಗಿ ಸೋಲಿಸಲಾಯಿತು. ಸುಲ್ತಾನರು ನೋಡ್ತಾ ಇರ್ಬೋದು. ಮತ್ತು ಸಾಮ್ರಾಜ್ಯ ವಿಸ್ತಾರ ಎಲ್ಲಿಗೆ ಮಾಡಿದ್ದಾರೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, 1509ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಮನೆತನವಾದ ತುಳು ವಸಂತಿಯ ಅರಸನಾಗಿ ಕಾರ್ಯಭಾರ ಅಧಿಪತಿಯಾಗಿ ಅನೇಕ ಪ್ರಾಂತ್ಯಗಳು ದಾಳಿಗೈದು ಸಾಮ್ರಾಜ್ಯದ ವಿಸ್ತಾರವನ್ನು ಪೂರ್ವದಲ್ಲಿ ಸಾಲೆಡ್ಸ್ವರೆಗೆ, ಪಶ್ಚಿಮದಲ್ಲಿ ಮತ್ತು ವಿಶಾಖಪಟ್ಟಣವರೆಗೆ, ಉತ್ತರದಲ್ಲಿ ಮತ್ತು ಕೃಷ್ಣಾ ನದಿ, ದಕ್ಷಿಣದಲ್ಲಿ ಗೋದಾವರಿ ನದಿಯವರೆಗೆ ಸಾಮ್ರಾಜ್ಯ ವಿಸ್ತರಣೆಗೈದ ಸಾಮ್ರಾಜ್ಯ ಇತಿಹಾಸ ಪುಟ ತಿರುವಿಗೆ ಶಾಶ್ವತವಾಗಿ ಉಳಿದುಕೊಂಡು ಎಂದು ಹೇಳಬಹುದು. ಮತ್ತು ಪೋರ್ತುಗೀಸರ ಬಾಂಧವ್ಯ. ವಿದೇಶಗಾರದ ಪೋರ್ತುಗೀಸರ ವೈರಗೈದು ಅವರ ಜೊತೆ ಸ್ನೇಹ ಸಂಬಂಧ. ರಾಯನು ಅಧೀನದಲ್ಲಿ ಗೋವಾ ಪ್ರಾಂತ್ಯವನ್ನು ಬಂದರು ಮತ್ತು ಪೋರ್ತುಗೀಸರ ನೀಡಿದ ನಂತರ ಅವನ ಸಹಾಯದಲ್ಲಿ ಸೈನ್ಯಕ್ಕೆ ಬೇಕಾದ ಉತ್ತಮ ಶಕ್ತಿಶಾಲಿ ಬಾಲಾಡುವನ್ನು ಕುದುರೆಗಳನ್ನು ಪಡೆಯಲು ಸಹಾಯ ಮಾಡಿದನು. ಹೇಳ್ತಾರಲ್ಲ, ಪೋರ್ಚುಗೀಸರಿಂದ ಕುದುರೆಗಳು ವಿಜಯನಗರ ಸಾಮ್ರಾಜ್ಯವನ್ನು ಪಡೆದುಕೊಂಡರು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು 7ನೇದು ಇದು ಸೈನಿಕ ಸಾಧನೆ ಮುಗಿತು. ಇವಾಗ ನಾವು ಸ್ವಲ್ಪ ದೇವರಾಯರ ಆಡಳಿತ ಏನೇನಿದು ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ಕಂಪ್ಲೀಟಾಗಿ. ಆಡಳಿತ ಬಂದುಬಿಟ್ಟು ನೀವು ಇದು 16 ಪಾಯಿಂಟ್ಗಳು ಬರೆದರೆ ಮಾರ್ಕ್ಸ್ ಬರುತ್ತೆ ನಿಮಗೆ ಎಲ್ಲೂ ಎಕ್ಸಾಮ್ನಲ್ಲಿ. ಶ್ರೀಕೃಷ್ಣದೇವರಾಯನ ಆಡಳಿತ. ರಾಯನು ತನ್ನ ಸ್ವಸಾಮರ್ಥ್ಯದಿಂದ ವಿಜಯನಗರ ಸಾಮ್ರಾಜ್ಯವನ್ನು
ವಿಸ್ತಾರಮಯಗೊಳಿಸಿದ ನಂತರ ಸಾಮ್ರಾಜ್ಯದ ಆಡಳಿತಕ್ಕೆ ಮಹಾ ಆಡಳಿತ ಯಂತ್ರವನ್ನು ರಚಿಸಿ ಅರಸನೇ ಸರ್ವಾಧಿಕಾರಿ. ಸರ್ಕಾರದ ಆದಾಯ 4 ಭಾಗವನ್ನಾಗಿ ವಿಭಜಿಸಿದನು. 1 ಭಾಗ ದಾನ ಧರ್ಮಗಳಿಗೆ, 2 ಭಾಗ ಸೈನ್ಯ ಸಿದ್ಧತೆಗಳಿಗೆ. ಹಂಚುವ ವ್ಯವಸ್ಥೆಯಿಂದ ರಾಜನ ಆಡಳಿತ ವ್ಯವಸ್ಥೆಗೆ ಹಾಗೂ ಶತ್ರುಗಳ ಸದೆಬಡಿದು ಅಧಿಕಾರವಿತ್ತು. ವಿಜಯನಗರ ಆಡಳಿತದಲ್ಲಿ ರಾಜನೇ ಮೂಲ ಪ್ರಗತಿಕಾರ ಎಂದು ಪರಿಗಣಿಸಿ ಹಾಗೂ ಆರ್ಥಿಕ ಬೆಳವಣಿಗೆ ಪ್ರಜಾಭಾರವಾಗಿ ಸರಳವಾಗಿ ಅನುಸರಿಸಿದನು. ಆಡಳಿತಕ್ಕೆ ಹಿತರ ದೃಷ್ಟಿಯಿಂದ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಯಿತು. ಪ್ರತಿ ಪ್ರಾಂತ ಸಣ್ಣ ಘಟಕಗಳನ್ನು ಪಡೆದಿದ್ದವು ಹಾಗೂ ಪ್ರತಿ ಪ್ರಜೆಗಳು ಬೇಡಿಕೆಗಳನ್ನು ಗಮನಹರಿಸಿದಲ್ಲಿಟ್ಟುಕೊಂಡು ಸುವ್ಯವಸ್ಥೆಯ ಆಡಳಿತ ಸ್ಥಾಪಿಸಿದರು. ಇದು ಇವರ ಆಡಳಿತ ಆಗಿತ್ತು. ಬಿರುದುಗಳು ಏನೇನಿದ್ದಾವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕೃಷ್ಣದೇವರಾಯರ ಬಿರುದುಗಳು: ಕೃಷ್ಣದೇವರಾಯನ ವಿಜಯನಗರ ಸಾಮ್ರಾಜ್ಯದ ಭದ್ರ ಬುನಾದಿಕಾರ. ಸಕಲ ಕ್ಷೇತ್ರದಲ್ಲಿ ಸಾಧಿಸಿದ ಸಾಧನೆಯಿಂದ ರಾಯನು ಯುವ ರಾಜ ಪ್ರತಿಷ್ಠಾಪನಾಚಾರಿ, ಆಂಧ್ರ ಕವಿತಾ ಪಿತಾಮಹ ಕೂಡ ಅಂತಾರೆ, ಮತ್ತು ಆಂಧ್ರ ಭೋಜ 3. ಸೊ ಈ ಶ್ರೀ ಕೃಷ್ಣದೇವರಾಯನ ಬಿರುದುಗಳು ಇದಾಗಿತ್ತು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು 3 ರಾಯರ ಗಂಡ ಮತ್ತು ಕನ್ನಡ ರಾಜ ರಾಮರಾಮ ಎಂಬ ಬಿರುದುಗಳು ಹೊಂದಿದ್ದನು. ಇದಾಗಿತ್ತು ನಮ್ಮ ಕೃಷ್ಣದೇವರಾಯರ ಜೀವನ ಚರಿತ್ರೆ ಮತ್ತು ಸೈನಿಕ ಸಾಧನೆಗಳನ್ನು ನಾನು ಇವತ್ತು ನಿಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವುದೇ ಥರ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಾಳಿಕೋಟೆ ಕದನದ ಬಗ್ಗೆ ಸ್ವಲ್ಪ ಚರ್ಚೆಸ್ ಮಾಡೋಣ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.